ಫ್ರೆಂಡ್ಸ್, ಎಮರ್ಜೆನ್ಸಿಗೆ ಏನಾದರೂ ಅಮೌಂಟ್ ಬೇಕಾಗಿದ್ರೆ ಇವ್ರನ್ನ ಕೇಳೋ ಬದಲು ಜಸ್ಟ್ 2 ನಿಮಿಷದಲ್ಲಿ ನಮ್ಮ ಮೊಬೈಲ್ ಅಲ್ಲಿ ನಾವು PF ಅಡ್ವಾನ್ಸ್ಗೆ ಅಪ್ಲೈ ಮಾಡ್ಕೊಂಡ್ರೆ 3 ದಿನದಲ್ಲಿ ಅದು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ನಾನು ಹೇಳುವ ರೀತಿ ನೀವು ಅಪ್ಲೈ ಮಾಡ್ಕೊಂಡ್ರೆ 100% ಕ್ಲೈಮ್ ಸೆಟಲ್ ಆಗುತ್ತೆ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಮೊಬೈಲ್ ನ ಪ್ಲೇ ಸ್ಟೋರ್ ಅಲ್ಲಿ ಉಮಾಂಗ್ ಅಂತ ಸರ್ಚ್ ಮಾಡಿ. ಈ ಆಪ್ ನ ಇನ್ಸ್ಟಾಲ್ ಮಾಡಿ ಮತ್ತು ಓಪನ್ ಮಾಡಿ. ಇಲ್ಲಿ ಸ್ಕಿಪ್ ಫಾರ್ ನೌ ಮೇಲೆ ಕ್ಲಿಕ್ ಮಾಡಿ. ಲೊಕೇಶನ್ ಆಕ್ಸೆಸ್ ಕೇಳುತ್ತೆ, ಅಲ್ಲಿ ಅಲೋ ಅಂತ ಮಾಡಿ. ನೆಕ್ಸ್ಟ್ ಅಲ್ಲಿ ಟಾಪ್ ಅಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ಸ್ಟಾರ್ಟೆಡ್ ಆಪ್ಷನ್ ನ ಸೆಲೆಕ್ಟ್ ಮಾಡಿ. ನೀವು ಫಸ್ಟ್ ಟೈಮ್ ಆಗಿದ್ರೆ ಇಲ್ಲಿ ನೀವು ರಿಜಿಸ್ಟರ್ ಹಿಯರ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಬೇಸಿಕ್ ಡೀಟೇಲ್ಸ್ ಇಲ್ಲಿ ಎಂಟರ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಮತ್ತೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಮತ್ತು MPIN ಇದ್ರೆ ಎಂಟರ್ ಮಾಡಿ. MPIN ಗೊತ್ತಿಲ್ಲ ಅಂದ್ರೆ ಮೇಲೆ ಮೊಬೈಲ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಮತ್ತು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರೋ OTP ನಲ್ಲಿ ಎಂಟರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ್ಮೇಲೆ ಸರ್ಚ್ ಅಲ್ಲಿ EPFO ಅಂತ ಟೈಪ್ ಮಾಡಿ. EPFO ಆಪ್ಷನ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. PF ಅಪ್ಲೈ ಮಾಡೋಕ್ಕೆ ರೈಸ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ UIN ನಂಬರ್ನ ಎಂಟರ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡಿ. ನೀವು ಉಮಾಂಗ್ ಆಪ್ ಅಲ್ಲಿ ಕೊಟ್ಟಿರೋ ಮೊಬೈಲ್ ನಂಬರ್ ಮತ್ತು PFಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ ಎರಡೂ ಒಂದೇ ಆಗಿದ್ರೆ ಇದು ಡೈರೆಕ್ಟ್ ಆಗಿ ಲಾಗಿನ್ ಆಗುತ್ತೆ. ಇಲ್ಲ ಅಂದ್ರೆ ಈ ತರ ಗೆಟ್ OTP ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, OTPನ ಎಂಟರ್ ಮಾಡಿ ಸೈನ್ ಇನ್ ಆಗ್ಬೋದು. ನೆಕ್ಸ್ಟ್ ಅಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಬರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಅಲ್ಲಿ KYC ಅಲ್ಲಿ ನಿಮ್ಮ PFಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರುತ್ತಲ್ಲ ಆ ಬ್ಯಾಂಕ್ ಅಕೌಂಟ್ ನಂಬರ್ನ ಅಲ್ಲಿ ಎಂಟರ್ ಮಾಡಿ. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿ ಅಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸರ್ವಿಸ್ ಡೀಟೇಲ್ಸ್ ಅಲ್ಲಿ ಸೆಲೆಕ್ಟ್ ಮೆಂಬರ್ ID, ಇದರಲ್ಲಿ ನೀವು ಯಾವ ಕಂಪನಿಯಿಂದ PF ಅಮೌಂಟ್ ವಿತ್ಡ್ರಾ ಮಾಡ್ತಾ ಇದ್ದೀರಾ ಅಂತ ಆ ಕಂಪನಿನ ಅಲ್ಲಿ ಸೆಲೆಕ್ಟ್ ಮಾಡಿ. ನಿಮಗೆ 2-3 ಕಂಪ್ನಿ ಇದ್ದರೆ ಯಾವ ಕಂಪ್ನಿಯಲ್ಲಿ ಬೇಕಾದರೂ ನೀವು PF ಅಡ್ವಾನ್ಸ್ನ ವಿತ್ಡ್ರಾ ಮಾಡ್ಕೋಬಹುದು. ಇಲ್ಲಿ ನನಗೆ ಒಂದೇ ಕಂಪನಿ ಇದೆ, ಅದಕ್ಕೆ ಆಟೋಮೆಟಿಕ್ ಆಗಿ ಅದು ಸೆಲೆಕ್ಟ್ ಆಗಿದೆ. ನೆಕ್ಸ್ಟ್ ಸ್ಕ್ರೋಲ್ ಡೌನ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಂಪ್ಲಾಯಿ ಅಡ್ರೆಸ್ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿರುವ ಅಡ್ರೆಸ್ ನ ಇಲ್ಲಿ ಎಂಟರ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲೈಮ್ ಫಾರ್ಮ್ ಅಲ್ಲಿ ಐ ವಾಂಟ್ ಟು ಅಪ್ಲೈ ಅಂತಿದೆಯಲ್ಲ, ಇದರಲ್ಲಿ ನಾವು PF ಅಡ್ವಾನ್ಸ್ ಗೆ ತಗೊಳ್ತಾ ಇರೋದು ಅಂದ್ರೆ ನಮ್ಮ ಟೋಟಲ್ PF ಅಮೌಂಟ್ ಅಲ್ಲಿ ಎಮರ್ಜೆನ್ಸಿಗೆ ಅಂತ ಸ್ವಲ್ಪ ಅಮೌಂಟ್ ನ ನಾವು ತಗೊಳ್ತಾ ಇರೋದು. ಅದಕ್ಕೆ ಇಲ್ಲಿ ಫಾರ್ಮ್ 31 ನಾವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಪರ್ಪಸ್ ಅಲ್ಲಿ ಇಲ್ನೆಸ್ ಸೆಲೆಕ್ಟ್ ಮಾಡಿ. ಇದರಲ್ಲಿ ನಮಗೆ ಮೋರ್ ದೆನ್ 50% ಆಫ್ ಎಂಪ್ಲಾಯ್ ಶೇರ್ ಅಷ್ಟು ನಾವು ಈ ತರ ಮಾಡ್ಕೋಬಹುದು ಮತ್ತು ಬೇಗ ಅಪ್ರೂವ್ ಆಗುತ್ತೆ. ನೆಕ್ಸ್ಟ್ ಅಮೌಂಟ್ ಸೆಕ್ಷನ್ ಅಲ್ಲಿ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಷ್ಟು ಎಂಟರ್ ಮಾಡಿ. ಮಿನಿಮಮ್ 1,000 ಮತ್ತು ಮ್ಯಾಕ್ಸಿಮಮ್ 75% ಆಫ್ ನಿಮ್ಮ ಟೋಟಲ್ ಎಂಪ್ಲಾಯಿ ಶೇರ್ ಅಷ್ಟು ನೀವು ಅಲ್ಲಿ ಎಂಟರ್ ಮಾಡಬಹುದು. ನೆಕ್ಸ್ಟ್ ಅಲ್ಲಿರೋ 2 ಬಾಕ್ಸ್ ನ ಸೆಲೆಕ್ಟ್ ಮಾಡಿ ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಪಾಪಪ್ ಬರುತ್ತೆ, ಕ್ಲೋಸ್ ಮಾಡಿ ಮತ್ತು ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರೋ OTP ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಸಕ್ಸಸ್ ಅಂತ ಬರಬೇಕು. ನಿಮ್ಗೆ ಏನಾದ್ರೂ ಈ ತರ ಎರರ್ ಏನಾದ್ರೂ ಬಂದ್ರೆ ಮತ್ತೆ ಗೆಟ್ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಬಂದಿರೋ OTP ನ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ, ಆವಾಗ ಅದು ಸಕ್ಸಸ್ ಆಗುತ್ತೆ. ಅಷ್ಟೇ, PFಗೆ ಅಪ್ಲೈ ಮಾಡಿದ್ದಾಯ್ತು. ನಿಮ್ಮ ಕ್ಲೈಮ್ ಟ್ರ್ಯಾಕ್ ಮಾಡಕ್ಕೆ ಮತ್ತೆ EPFOಗೆ ಬಂದು ಟ್ರ್ಯಾಕ್ ಕ್ಲೈಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ಕ್ಲೈಮ್ ನ ಸ್ಟೇಟಸ್ ನ. ಇದು 3 ದಿನದಿಂದ 7 ದಿನಗಳ ಒಳಗೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈ ಅಮೌಂಟ್ ಬರುತ್ತೆ. ಈ ಪ್ರೊಸೆಸ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಬಹುದು, ನಾನು ನಿಮ್ಗೆ ಪಕ್ಕಾ ಸಹಾಯ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅವ್ರಿಗೂ ಶೇರ್ ಮಾಡಿ. ಇದೇ ತರ ಮಾಹಿತಿಯಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್.